ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಟೆ ಅಂತೂ ನಮ್ಮ ಬಾವನ್ ಲೈಫು ಇವಾಗ ಸೆಟ್ಲ್ ಆಗ್ತಾ ಇದೆ. ಲವ್ ಸುಮ್ಮನಿರೋ, ದೃಷ್ಟಿಗೊಂಬೆ ಇಲ್ಲೋ ಎಲ್ಲೋ ಇರುತ್ತೆ. ಬಾವಾ, ರುಕ್ಕನ್ ಬೇಕಾದ್ರೆ ಜೀವನ ಪರ್ಯಂತ ನೋಡ್ಕೊಂತಾನೆ ಕೂರ್ಬೋದು. ಆದ್ರೆ ಲೈಫಲ್ಲಿ ಮದುವೆ ಆಗೋದು ಒಂದೇ ಸಲ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಮಾಂಗಲ್ಯ ತಟ್ಟೆನ ಎಲ್ಲರ ಕಡೆನ ಮುಟ್ಟಿಸ್ಕೊಂಡು ಬನ್ನಿಮ್ಮ. ಮುಹೂರ್ತ ಪ್ರಶಸ್ತವಾಗಿದೆ. ಇನ್ನೇನು ಮಂಗಳಧಾರಣ ಮಾಡ್ಬೋದಾ? ಅಯ್ಯೋ, ಆಗ್ಬೋದು. ಹುಡುಗಿ, ಹೆಂಗ ಅನಿಸ್ತಿ ಇವತ್ತಿನ ದಿನ ನಿನಗ? ಅಷ್ಟೇ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಹೇಳಿ? ಯಾಕ? ಸ್ವಂತ ಜಾಗ, ಆಡ್ ಬೆಳೆದಿದ್ದ ನೆಲದಲ್ಲಿ ಮನ್ಸು ಹಕ್ಕಿ ತರ ಹಾರಾಡುತ್ತೆ ಅನ್ನೋದು ನಿಮ್ಮನ್ನ ನೋಡಿ ನಿಜ ಅಂತ ಅನ್ನಿಸ್ತಾ ಇದೆ. ಏನ್ ಗೊತ್ತಾ ಹುಡುಗಿ, ಎಷ್ಟೋ ವರ್ಷದ ಮೇಲೆ ಬಂದಿನಲ್ಲ, ಬಹಳ ಖುಷಿ ಆಗ್ಲಿಕ್ಕತ್ತದ. ನಾ ಸಣ್ಣಕ್ಕಿದ್ದಾಗ ಆಡಿದ ಆಟ ಪಾಠ ಎಲ್ಲ ನೆನಪಾಗ್ಲಿಕ್ಕತ್ತವ ನೋಡು. ನಮ್ಮ ಉತ್ತರ ಕರ್ನಾಟಕದ ಮಂದಿ ವಿಶೇಷತೆ ಏನ್ ಗೊತ್ತೇನ? ತೀರಾ ಸ್ಟ್ರೇಟ್ ಫಾರ್ವರ್ಡ್. ಅಂದ್ರ ಇದ್ದದ್ದನ್ನ ಇದ್ದಂಗ ಹೇಳ್ಬಿಡುದು, ಮುಲಾಜೆ ಇಲ್ಲ ಅಂತೀನಿ. ಯಾವುದಕ್ಕೂ ಅಂಜೋ ಮಕ್ಕಳಲ್ಲ. ಮತ್ ನಾವು ಹೆಂಗಂತಿ, ಪ್ರೀತಿ ಮಾಡಿದ್ರೆ ಪೂರ್ತಿ ಪ್ರೀತಿ ಮಾಡ್ತೀವಿ ಮನಸ್ಸಿಂದ, ದ್ವೇಷ ಮಾಡಿದ್ರು ಹಂಗ ದ್ವೇಷ ಮಾಡ್ತೀವ. ಮತ್ತ ನೀವು 10% ಪ್ರೀತಿ ತೋರಿಸಿದೆ ಅಂತ ಇಟ್ಕೋ, ನಾವು 100% ತೋರಿಸ್ತೀವಿ. ಹಾ, ಗೊತ್ತು, ಚೆನ್ನಾಗ್ ಗೊತ್ತು. ಪರಿಶುದ್ಧವಾದ ಮನ್ಸುಗಳು ಮಾತ್ರ ಹೀಗಿರೋದಕ್ ಸಾಧ್ಯ ಅಲ್ಲೇನು? ಮತ್ತ ಇಲ್ಲಿನ ಜನ ಕಲೆ ಕಲಾವಿದರಿಗೆ ಕೊಡೋ ಮರ್ಯಾದೆ ಅದಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ನೋಡ್ ಹುಡುಗಿ. ನಿನಗ್ ಗೊತ್ತಾ ಹುಡುಗಿ, ಈ ಕಂಪ್ನಿ ನಾಟಕಗಳನ್ನ ಹುಟ್ಕೊಂಡಾವಲ್ಲ, ಅವೆಲ್ಲ ಅನ್ಕೊಂಡಿ ಇದ ನಮ್ಮ ಉತ್ತರ ಕರ್ನಾಟಕದಾಗ. ಹಾ, ಕಲೆನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾರ ನಮ್ಮ ಮಂದಿ. ನನಗಂತೂ ನಮ್ಮ ಊರಿನ ಬಗ್ಗೆ ಹೇಳ್ಕೋತ ಹೊಂಟ್ರೆ ನಿಂದ್ರಿಸ್ಲಿಕ್ಕೆ ಮನಸ್ಸು ಬರವಲ್ದು ನೋಡು. ಈಗ ನಮ್ಮ ಲಕ್ಷ್ಮಿನ ನೋಡು, ಈಕಿಗೆ ನಾವ್ ಯಾರು ಗೊತ್ತಾ ಇಲ್ಲ ಹುಡುಗಿ. ಆದ್ರೆ ಇವ್ರು ಹಾಕಿದ್ದಾಳಲ್ಲ, ಆಕಿ ನನ್ನ ಬಾಲ್ಯದ ಗೆಳತಿ. ಆಕಿ ಹೇಳ್ಯಾಳ ಅನ್ನೋ ಒಂದ ಕಾರಣಕ್ಕ ನಮ್ಗಿಲ್ಲಿ ಉಳ್ಕೊಳಿಕ್ಕೆ ಎಷ್ಟೆಲ್ಲ ವ್ಯವಸ್ಥೆ ಮಾಡ್ಯಾಳ. ಇನ್ನೊಂದ್ ಏನ್ ಗೊತ್ತಾ ಹುಡುಗಿ, ಬಹಳ ವರ್ಷದ ಮೇಲೆ ನಮ್ಮ ಊರಿಗೆ ಹೋದೆ ಅನ್ಕೋ, ಅಲ್ಲೇ ಹೋಟೆಲ್ನಾಗಿರ್ಬೇಕು ಎಲ್ಲಿರ್ಬೇಕು ಅನ್ನೋ ಚಿಂತೆನೇ ಇರೋದಿಲ್ಲ. ನಮ್ಮ ಮಂದಿ ಹೆಂಗಂದ್ರ ಎಲ್ಲಾರು ತಮ್ಮವ್ರು ಅಂತ ಅನ್ಕೊಂಡ್ಬಿಡ್ತಾರೆ. ಮಾಮಿ, ನೀವು ಬಾಳ ಹೊಗಳಿಕತ್ತೀರಿ ನೋಡ್ರಿ. ಏ ಲಕ್ಷ್ಮಿ, ಇದ್ರಾಗ ಭಾಳ ಏನ್ ಬಂತು, ಇದ್ದದ್ದನ್ನ ಇದ್ದಂಗ ಹೇಳಿಕ್ ಹತ್ತಿನವ. ಅಂದಂಗ
ನಮಗೆ ಉಳ್ಕೊಳಿಕ್ ವ್ಯವಸ್ಥೆ ಮಾಡಿದಿ. ಥ್ಯಾಂಕ್ಸ್. ಅಯ್ಯೋ ಹಂಗ್ಯಾಕಂತೀರಿ ಮಾಮಿ, ನೀವು ನಮ್ಮ ಅಕ್ಕವ್ರ ಗೆಳತಿ ಅಂದಮೇಲೆ ನಿಮ್ಮನ್ನು ಹಂಗೆ ಬಿಟ್ಬಿಡಕ್ಕಾಕೈತೇನ್ರಿ? ಆದರೂ ನಮ್ಮ ಸತ್ಯಕ್ಕ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತರೋಂಥ ಕೆಲಸ ಮಾಡಿಬಿಟ್ರಿ ನೋಡ್ರಿ. ನೀವು ಅತ್ತಿ ಸೊಸಿ ನಮ್ಮ ಊರಿಗೆ ಬಂದಿರೋದ ನಮ್ಮ ಭಾಗ್ಯ ಅನ್ಕೋತೀವಿ ನೋಡ್ರಿ. ಹಂಗಾದ್ರೆ ನಿಮ್ಮ ಅಕ್ಕ ನಿನಗ ಎಲ್ಲ ಹೇಳಾಳನ್ನು? ಎಲ್ಲ ಹೇಳ್ರಿ. ಹೇಳೇ ಬಿಟ್ಲ? ನಿಮ್ಮ ದೇವಿ ಹರಕಿ ಮುಗಿಯೋವರೆಗೂ ನೀವು ನಮ್ಮ ಮನ್ಯಾಗ ಆರಾಮಾಗಿರ್ರಿ. ಊಟ ತಿಂಡಿದೆಲ್ಲ ನನಗೆ ಬಿಟ್ಬಿಡ್ರಿ. ಮತ್ತೆ ಇನ್ನೇನಾದ್ರೂ ಅಡ್ಡಾಡಕ್ ಸಹಾಯ ಮಾಡ್ಬೇಕು ಅಂದ್ರ ನಮ್ಮ ಹುಡುಗ್ರ ಅದಾರ, ಹೇಳ ಕಳ್ಸಿದ್ರು ಬಂದು ಬಿಡ್ತಾರ. ಎಲ್ಲ ಇರ್ಲಿ ಬಿಡು, ನಾವೆಲ್ಲ ನೋಡ್ಕೋತೀವಿ. ಆತ್ರಿ, ನೀವು ಸುಧಾರಿಸ್ಕೊಡ್ರಿ, ನಾ ಅಷ್ಟ್ರಲ್ಲಿ ಹೋಗಿ ಊಟ ತಗೊಂಡ್ಬರ್ತೀನಿ. ಆತ, ಹಂಗ ಮಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾವುದಾದ್ರೂ ಹೊಸ ಕೇಸ್ ರಿಜಿಸ್ಟರ್ ಆಗಿದೆಯಾ? ಹೌದು ಮೇಡಮ್, ಇದೇ ವಾರದಲ್ಲಿ 4-5 ಕೇಸ್ಗಳಾಗಿವೆ. ನಾವು ಆ ಗುಂಪಿನ ಬಗ್ಗೆ ತಿಳ್ಕೊಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ ಮೇಡಮ್, ಆದರೆ ಏನೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಮೇಡಮ್. ಮೇಡಮ್, ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಫೈಲಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ಇದೆ, ಚೆಕ್ ಮಾಡ್ತೀರಾ? ಚೆಕ್ ಮಾಡ್ತೀನಿ. ಇದ್ರ ಬಗ್ಗೆ ಇನ್ನೇನಾದರೂ ಅಪ್ಡೇಟ್ಸ್ ಇದ್ರೆ ಹೇಳೋದಕ್ಕೆ ಮರಿಬೇಡಿ. ಎಸ್ ಮೇಡಮ್. ಕಾನೂನಿನ ಕಣ್ ತಪ್ಪಿಸಿ ಅವರೆಲ್ಲ ಅದೆಷ್ಟು ದಿನ ಓಡಾಡ್ತಾರೋ ನೋಡೋಣ. ದುಡ್ಡು ಕಳ್ಕೊಂಡವ್ರ ಪಾಡು ನೋಡೋಕ್ಕಾಗ್ತಿಲ್ಲ ಮೇಡಮ್, ನಾವೇ ಏನಾದರೂ ಮಾಡಬೇಕು. ಆದಷ್ಟು ಬೇಗ ಹುಡ್ಕೋ ಪ್ರಯತ್ನ ಮಾಡೋಣ. ಸರಿ, ನೀವೇನು ಹೊರಡಿ. ಇದೇ ಥರ ಮೋಸ ಆಗಿದೆ ಅಂತ ಈಗಷ್ಟೇ ಫೋನ್ ಬಂದಿತ್ತು ಮೇಡಮ್. ಏನು? ಮತ್ತೆ ಮೋಸನಾ? ಎಲ್ಲಿ? ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಸರಿ ಅತ್ತೆ, ನಾನು ಹೋಗಿ ಬರ್ತೀನಿ. ಅಯ್ಯ, ನಾನು ಬರ್ತೀನಿ. ನಡಿ ಹುಡುಗಿ, ನಡೀರಿ ಹೋಗೋಣ. ಬಾಲ, ಏನಪ್ಪ ಇದು? ತಾಳಿ ಕಟ್ಟೋ ಸಮಯದಲ್ಲೇ ಮದ್ವೆ ಮಾಡ್ತೀರಾ? ಮದ್ವೆ? ಏಯ್ ಬಾಲ, ಕಟ್ಟೋ ತಾಳಿನ ನೀನ್ ಇವಳಿಗೆ ತಾಳಿ ಕಟ್ಟಿದ ಹಾಗೆ ಇಲ್ಲಿ ನನ್ನ ಹೆಣ ಬೀಳುತ್ತೆ. ದಿವ್ಯಾಕ, ಏನಿದೆಲ್ಲ? ಇಲ್ಲಿ ಮದುವೆ ನಡೀತಾ ಇದೆ, ನೀನ್ ಮತ್ತೆ ಹೊಸದಾಗಿ ಡ್ರಾಮಾ ಶುರು ಮಾಡಬೇಡ. ಡ್ರಾಮಾನ? ಕೈಲಿ ಡೀಸೆಲ್ ಇರೋದು ನಿನಗೆ ಡ್ರಾಮಾ ಅಂತ ಕಾಣಿಸ್ತಿದ್ಯಾ? ನನ್ ಸಾವು ಬದುಕು ಇವತ್ತು ಇಲ್ಲೇ ನಿರ್ಧಾರ ಆಗ್ಬೇಕು. ನಾನ್ ಯಾವನ್ಗೂ ಹೆದ್ರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.